ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ತಿಳ್ಕೊತೀನಿ. ಎಲ್ಲ ಖುಷಿಯಾಗಿರಿ, ಹಾಗೆ ಹೊಸ ವಿಷಯನ ತಿಳ್ಕೊತಾ ಇರಿ. ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣ್ತಾ ಇರಿ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಕೆಲಸ ಆಗಲಿ ನಗ್ನಗ್ತಾ ತುಂಬ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಸೆಂಟೆನ್ಸ್ ಹೀಗಿದೆ. ಮೊದಲನೇ ಸೆಂಟೆನ್ಸ್, ಅವಳು ಎಲ್ಲಿ ಬಸ್ ಹತ್ತಿದಳು. ಅವಳು ಎಲ್ಲಿ ಬಸ್ ಹತ್ತಿದಳು. ಇದನ್ನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕನ್ನಡದ ಮುಖಾಂತರನೇ ನಾವು ಇಂಗ್ಲೀಷ್ನ ಸುಲಭವಾಗಿ ಕಲಿಬೋದು ಫ್ರೆಂಡ್ಸ್. ನಾವು ಇಂಗ್ಲೀಷ್ ಒಂದು ದೊಡ್ಡ ಭಾಷೆ, ಅದನ್ನು ಹೇಗೆ ಕಲಿಯೋದು, ಹೇಗೆ ಮಾತಾಡೋದು ಅಂತಲೇ ಹೆದರಿಕೊಂಡೇ ಸುಮ್ಮನಾಗ್ಬಿಡ್ತೀವಿ. ಆದರೆ ಇವಾಗಿನ ಚಿಕ್ಕ ಮಕ್ಕಳೆಲ್ಲ ತುಂಬ ಸುಲಭವಾಗಿ ಇಂಗ್ಲೀಷ್ ಕಲಿತಿದ್ದಾರೆ. ನಾವೇ ಎಷ್ಟೋ ಓದಿದರೂ ಕೂಡ, ಎಷ್ಟೇ ತಿಳ್ಕೊಂಡಿದ್ರೂ ಕೂಡ ಇಂಗ್ಲೀಷ್ ಮಾತಾಡೋಕ್ಕಾಗದೆ ಒದ್ದಾಡ್ತಾ ಇದ್ದೀವಿ ಒಂದು ರೇಂಜಲ್ಲಿ. ಸೊ ಅದಕ್ಕೆ ನಾವು ಕನ್ನಡದ ಮೂಲಕನೇ ಇಂಗ್ಲೀಷ್ನ ಸುಲಭವಾಗಿ ಕಲಿತಾ ಹೋಗೋಣ. ಅವಳು ಎಲ್ಲಿ ಬಸ್ ಹತ್ತಿದಳು. ಅವಳು ಎಲ್ಲಿ ಬಸ್ ಹತ್ತಿದಳು ಅನ್ನೋದನ್ನು ಇಂಗ್ಲೀಷ್ನಲ್ಲಿ ವೇರ್ ಡಿಡ್ ಶಿ ಬೋರ್ಡ್ ದಿ ಬಸ್. ವೇರ್ ಡಿಡ್ ಶಿ ಬೋರ್ಡ್ ದಿ ಬಸ್. ಅವಳು ಎಲ್ಲಿ ಬಸ್ ಹತ್ತಿದಳು ಅನ್ನೋದನ್ನು ವೇರ್ ಡಿಡ್ ಶಿ ಬೋರ್ಡ್ ದಿ ಬಸ್. ಹಾಗೆ ತುಂಬ ಸುಲಭವಾಗಿ ಕಲಿಬೋದು ನಾವು. ಹೆದರ್ಕೋಬಾರ್ದು. ಮಾತಾಡುವಾಗ ಎಲ್ಲದರಲ್ಲೂ ತಪ್ಪಾಗ್ತಾನೇ ಇರುತ್ತೆ. ನಾವು ತಪ್ಪಿಗೆ ಹೆದರ್ಕೊಂಡ್ರೆ ನಾವು ಸರಿ ಆಗೋದೇ ಇಲ್ಲ. ಹಾಗಾಗಿ ನಾವು ಮೊದಲು ತಪ್ಪು ಮಾಡಿನೇ ಸರಿ ಮಾಡಬೇಕು. ಆವಾಗ ಯಾವ ತಪ್ಪು ಯಾವ ಸರಿ ಅಂತಲೂ ಗೊತ್ತಾಗತ್ತೆ ನಮಗೆ. ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವಳು ಯಾರಿಗಾಗಿ ಕಾಯುತ್ತಿದ್ದಳು. ಅವಳು ಯಾರಿಗಾಗಿ ಕಾಯುತ್ತಿದ್ದಳು. ಅದನ್ನೇ ಇಂಗ್ಲೀಷಲ್ಲಿ ಹೂ ವಾಸ್ ಶಿ ವೇಟಿಂಗ್ ಫಾರ್. ಹೂ ವಾಸ್ ಶಿ ವೇಟಿಂಗ್ ಫಾರ್. ಅವಳು ಯಾರಿಗಾಗಿ ಕಾಯುತ್ತಿದ್ದಳು ಅನ್ನೋದನ್ನು ಹೂ ವಾಸ್ ಶಿ ವೇಟಿಂಗ್ ಫಾರ್. ಹೂ ವಾಸ್ ಶಿ ವೇಟಿಂಗ್ ಫಾರ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಾನು ಅವನನ್ನು ಒಡೆದಿಲ್ಲ. ನಾನು ಅವನನ್ನು ಒಡೆದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ ಐ ಡಿಡ್ ನಾಟ್ ಹಿಟ್ ಹಿಮ್. ಐ ಡಿಡೆಂಟ್ ಹಿಟ್ ಹಿಮ್. ನಾನು ಅವನನ್ನು ಒಡೆದಿಲ್ಲ ಅನ್ನೋದನ್ನು ಐ ಡಿಡೆಂಟ್ ಹಿಟ್ ಹಿಮ್. ನಾವು ಸುಲಭವಾಗಿ ಕನ್ನಡ ಮೂಲಕನೇ ಇಂಗ್ಲೀಷ್ನ ಕಲಿಬೋದು. ಡೈಲಿ ನಾನು ವೀಡಿಯೋಸ್ ಮಾಡಿ ಹಾಕ್ತಾನೆ ಇರ್ತೀನಿ. ನಮ್ಮ ಕೈಲಾದಷ್ಟು ನಾವು ಕಲಿತಾ ಹೋಗೋಣ ಫ್ರೆಂಡ್ಸ್. ನಾನು ಅವನನ್ನು ಒಡೆದಿಲ್ಲ ಅನ್ನೋದನ್ನು ಐ ಡಿಡೆಂಟ್ ಹಿಟ್ ಹಿಮ್. ಐ ಡಿಡೆಂಟ್ ಹಿಟ್ ಹಿಮ್. ನಾನು ಅವನನ್ನು ಒಡೆದಿಲ್ಲ ಅನ್ನೋದನ್ನು ಐ ಡಿಡ್ ನಾಟ್ ಹಿಟ್ ಹಿಮ್ ಅಥವಾ ಐ ಡಿಡೆಂಟ್ ಹಿಟ್ ಹಿಮ್ ಅಂತಲೂ ಹೇಳ್ಬಹುದು. ನಾವು ಸರಳವಾದ ಸೆಂಟೆನ್ಸ್ನ ಕಲಿತಾ ಹೋಗೋಣ. ಸುಲಭವಾಗಿ ಸರಳವಾದ ಸೆಂಟೆನ್ಸ್ನ ಕಲಿತಾ ಹೋಗೋಣ. ಆಗ ನಮಗೆ ಈಸಿ ಅನಿಸುತ್ತೆ, ಹಾಗೂ ಕಲಿಯೋದಕ್ಕೂ ಸುಲಭ ಅನಿಸುತ್ತೆ. ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ಅವಳ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಅವಳ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಇದನ್ನು ಯಾರ ಹತ್ರನಾದರೂ ಹೇಳ್ಬೇಕಂದ್ರೆ ಅವಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು, ಅವಳ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದನ್ನು ಹರ್ ಡ್ಯಾನ್ಸ್ ವಾಸ್ ವೆರಿ ನೈಸ್. ಹರ್ ಡ್ಯಾನ್ಸ್ ವಾಸ್ ವೆರಿ ನೈಸ್. ಅವಳ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಅನ್ನೋದನ್ನು ಹರ್ ಡ್ಯಾನ್ಸ್ ವಾಸ್ ವೆರಿ ನೈಸ್. ನಾವು ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡಬೇಕಾದ್ರೆ ತುಂಬ ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡಬೇಕಾಗತ್ತೆ. ಚೆನ್ನಾಗಿತ್ತು, ಸುಂದರವಾಗಿತ್ತು ಅಂತನ. ಹಾಗೆ ಅವಳ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು. ಹರ್ ಡ್ಯಾನ್ಸ್ ವಾಸ್ ವೆರಿ ನೈಸ್. ಹರ್ ಡ್ಯಾನ್ಸ್ ವಾಸ್ ವೆರಿ ನೈಸ್. ಕಳೆದ ವಿಡಿಯೋ ತುಂಬ ಚೆನ್ನಾಗಿ ವ್ಯೂಸ್ ಆಗಿತ್ತು, ಹಾಗೆ ಲೈಕ್ಸ್ ಕೂಡ ಬಂದಿತ್ತು. ತುಂಬ ಖುಷಿಯಾಯಿತು ಫ್ರೆಂಡ್ಸ್ ನೀವು ಲೈಕ್ ಮಾಡಿದ್ದು ನನಗೆ. ಹಾಗೆ ಇನ್ನೂ ಹೆಚ್ಚಿನ ಹುಮ್ಮಸ್ಸು ಕೂಡ ಬಂತು, ಉತ್ಸಾಹ ಕೂಡ ಬಂತು. ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡ್ಬೋದು ನಾನು ಅಂತ ಕಾನ್ಫಿಡೆನ್ಸ್ ಕೂಡ ಬಂತು. ತುಂಬ ಥ್ಯಾಂಕ್ ಯು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅನ್ನೋದನ್ನು ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ಕೆಲವೊಬ್ರಿಗೆ ಹೇಳ್ತೀನಿ, ನಾನು ಕೆಲಸ ಮಾಡುವಾಗ ಅಡ್ಡ ಬರಬೇಡ, ನನ್ನ ಕೆಲಸ ಮಾಡುವಾಗ ತೊಂದರೆ ಕೊಡಬೇಡ ಅಂತ ಹೇಳ್ತಾನೆ ಇರ್ತೀವಿ. ಇದು ಕಾಮನ್ ವರ್ಡು. ಡೈಲಿ 1 ಗಂಟೆಗೆ ಒಂದು ಸಲನಾದರೂ ಈ ಥರ ಹೇಳ್ತಾನೆ ಇರ್ತೀವಿ. ಬರೀ ಕೆಲಸ ಮಾಡುವಾಗ ಅಡ್ಡ ಬರ್ತೀಯಾ, ಆ ಥರ ಬರಬೇಡ ಅಂತನ. ಅದನ್ನು ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ನನ್ನ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅನ್ನೋದನ್ನು ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್. ಡೋಂಟ್ ಇಂಟರ್ಫಿಯರ್ ವಿತ್ ಮೈ ವರ್ಕ್.
ಹಾಗೆ ಅಲ್ಲಿ ತುಂಬ ಜನರಿದ್ದರು. ಅಲ್ಲಿ ತುಂಬ ಜನರಿದ್ದರು. ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ಅಲ್ಲಿ ತುಂಬ ಜನರಿದ್ದರು. ಹೇಳ್ತೀವಿ ಯಾವ್ದಾದ್ರು ಸಂತೆಲಿ, ಜಾತ್ರೆಲಿ, ಅಥವಾ ಎಲ್ಲಾದರೂ ಮಾಲಲ್ಲಿ, ರೋಡಲ್ಲಿ ತುಂಬ ಜನ ಇರ್ತಾರೆ. ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡುವಾಗ ದೇರ್ ವೇರ್ ಟೂ ಮೆನಿ ಪೀಪಲ್ ದೇರ್. ದೇರ್ ವೇರ್ ಟೂ ಮೆನಿ ಪೀಪಲ್ ವೇರ್ ದೇರ್. ಅಲ್ಲಿ ತುಂಬ ಜನರಿದ್ದರು ಅನ್ನೋದನ್ನು ದೇರ್ ವರ್ ಟೂ ಮೆನಿ ಪೀಪಲ್ ದೇರ್ ಅಂತ ಹೇಳ್ತೀವಿ. ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಯಾರಿಗಾದ್ರು ಅಲ್ಲಿ ತುಂಬ ಜನ ಇದ್ದರು, ಅಲ್ಲಿ ತುಂಬ ರಶ್ ಇತ್ತು, ಓಡಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜನ ತುಂಬಿದ್ರು, ರಶ್ ಇತ್ತು. ಅಥವಾ ಯಾವುದಾದ್ರು ಸಿನಿಮಾ ಥಿಯೇಟ್ರಲ್ಲಿ, ಮಾಲಲ್ಲಿ, ರೋಡಲ್ಲಿ, ಜಾತ್ರೆ, ಬಸ್ ಸ್ಟಾಪಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಈ ಥರ ಅಲ್ಲಿ ತುಂಬ ಜನರಿದ್ದರು. ಈ ಥರ ಸೆಂಟೆನ್ಸ್ನ ದೇರ್ ವೇರ್ ಟೂ ಮೆನಿ ಪೀಪಲ್ ದೇರ್. ದೇರ್ ವೇರ್ ಟೂ ಮೆನಿ ಪೀಪಲ್ ದೇರ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ. ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ. ಟೇಕ್ ಹಿಮ್ ಔಟ್ಸೈಡ್. ಟೇಕ್ ಹಿಮ್ ಔಟ್ಸೈಡ್. ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅನ್ನೋ ಸೆಂಟೆನ್ಸ್ನ ತುಂಬ ಈಸಿಯಾಗಿ ಹೇಳ್ಬೋದು. ನೋಡಿ, ಕನ್ನಡದಲ್ಲಿ 5 ಇದ್ದಾವೆ ವರ್ಡ್ಸ್ಗಳು, ಇಂಗ್ಲೀಷಲ್ಲಿ ಜಸ್ಟ್ 3 ವರ್ಡ್ಸ್ ಇದೆ. ಹಿಂದಿನ ಸೆಂಟೆನ್ಸಲ್ಲಿ ಕನ್ನಡದಲ್ಲಿ 3 ಸೆಂಟೆನ್ಸ್ ಇತ್ತು, ಇಂಗ್ಲೀಷಲ್ಲಿ 1 ಲೈನೇ ಇತ್ತು. ಆ ಥರ ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅನ್ನೋದನ್ನು ಟೇಕ್ ಹಿಮ್ ಔಟ್ಸೈಡ್. ಟೇಕ್ ಹಿಮ್ ಔಟ್ಸೈಡ್. ಅವನನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅನ್ನೋದನ್ನು ಟೇಕ್ ಹಿಮ್ ಔಟ್ಸೈಡ್ ಅಂತ ಕರಿತೀವಿ. ಹಾಗೆ ಅದನ್ನು ನೆಲದ ಮೇಲೆ ಇಡಬೇಡ. ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅದನ್ನು ನೆಲದ ಮೇಲೆ ಇಡಬೇಡ ಅನ್ನೋದನ್ನು ಡೋಂಟ್ ಪುಟ್ ದಟ್ ಆನ್ ದಿ ಗ್ರೌಂಡ್. ಡೋಂಟ್ ಪುಟ್ ಆನ್ ದಿ ಗ್ರೌಂಡ್. ಅದನ್ನು ನೆಲದ ಮೇಲೆ ಇಡಬೇಡ ಅನ್ನೋದನ್ನು ಡೋಂಟ್ ಪುಟ್ ದಟ್ ಆನ್ ದಿ ಗ್ರೌಂಡ್ ಅಂತ ಹೇಳ್ತೀವಿ. ನಾವು ಕೆಲವೊಬ್ರು ಮಾತಾಡುವಾಗ ಎಷ್ಟು ಸರಳವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ನೋಡ್ತಾ ಇದ್ದರೆ ನಮಗೆ ಕೇಳಿಸ್ಕೊಳ್ಳೋಕ್ಕೆ ಖುಷಿಯಾಗುತ್ತೆ. ಅಷ್ಟು ಸುಲಭವಾಗಿ, ಸರಳವಾಗಿ, ಇಂಥ ಇಂಗ್ಲೀಷ್ ಗೊತ್ತಿಲ್ಲದೇ ಇರೋರಿಗೂ ಅರ್ಥ ಆಗಬೇಕು, ಅಷ್ಟು ಈಸಿಯಾಗಿ ಮಾತಾಡ್ತಾ ಇರ್ತಾರೆ. ಚೆನ್ನಾಗಿ ಮಾತಾಡೋರಿಗೆ ಅದೇನು ಅನಿಸಲ್ಲ. ನಾವು ಡಿಫಿಕಲ್ಟಾಗಿ ಕಲಿತು ಮಾತಾಡೋಕ್ಕೆ ಹೋಗ್ತೀವಲ್ಲ, ಆವಾಗ ನಮಗೆ ಕಷ್ಟ ಅನಿಸುತ್ತೆ. ಹಾಗಾಗಿ ಈ ಕನ್ನಡದ ಮೂಲಕನೇ ಇಂಗ್ಲೀಷ್ನ ಕಲಿತಾ ಹೋದರೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ನೆಲದ ಮೇಲೆ ಇಡಬೇಡ ಅನ್ನೋದನ್ನು ಡೋಂಟ್ ಪುಟ್ ದಟ್ ಆನ್ ದಿ ಗ್ರೌಂಡ್. ಡೋಂಟ್ ಪುಟ್ ದಟ್ ಆನ್ ದಿ ಗ್ರೌಂಡ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ ಫ್ರೆಂಡ್ಸ್. ನನ್ನನ್ನು ಹಾಗೆ ನೋಡಬೇಡ. ನನ್ನನ್ನು ಹಾಗೆ ನೋಡಬೇಡ. ಇದನ್ನು ಇಂಗ್ಲೀಷಲ್ಲಿ ಡೋಂಟ್ ಲುಕ್ ಅಟ್ ಮೀ ಲೈಕ್ ದಟ್. ಡೋಂಟ್ ಲುಕ್ ಅಟ್ ಮೀ ಲೈಕ್ ದಟ್. ನನ್ನನ್ನು ಹಾಗೆ ನೋಡಬೇಡ ಅನ್ನೋದನ್ನು ಡೋಂಟ್ ಲುಕ್ ಅಟ್ ಮೀ ಲೈಕ್ ದಟ್. ನೀವು ಆರಾಮವಾಗಿ ಇಂಗ್ಲೀಷ್ ಕಲಿಬೋದು. ಸ್ವಲ್ಪ ಸ್ವಲ್ಪನೇ ಮಾತಾಡ್ತಾ ಕಲಿಬಹುದು. ಎಲ್ಲ ಭಾಷೆನೂ ನಾವು ಕೆಲವು ತಮಿಳೇ ಕಲಿತೀವಿ, ತೆಲುಗೇ ಕಲಿತೀವಿ, ಹಿಂದಿ ಅಂತ ಈ ಕಾಮನಾಗಿ ಎಲ್ರಿಗೂ ಬಂದೇ ಬರುತ್ತೆ. ಅದೆಲ್ಲ ನಾವು ಓದಿನೇ ಕಲ್ತಿಲ್ಲ, ಮಾತಾಡ್ತಾ ಕಲ್ತಿದ್ದೀವಿ. ಹಾಗೆ ಇಂಗ್ಲೀಷು ಕೂಡ ನಾವು ಮಾತಾಡ್ತಾ ಆರಾಮಾಗಿ ಕಲಿಬೋದು. ನನ್ನನ್ನು ಹಾಗೆ ನೋಡಬೇಡ ಅನ್ನೋದನ್ನು ಡೋಂಟ್ ಲುಕ್ ಅಟ್ ಮೀ ಲೈಕ್ ದಟ್. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚಿದ್ದೇನೆ. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಇದನ್ನು ಹೇಳ್ತಿರ್ತೀವಿ, ನನಗೆ ತುಂಬ ಇಷ್ಟ ಆದೆ, ನಿನ್ನ ಗುಣ ಇಷ್ಟ ಆಯಿತು, ಅಥವಾ ನಿಂದು ಈ ಥರ ವರ್ತನೆ ಇಷ್ಟ ಆಯಿತು, ಇಂಥ ಸಿಚುವೇಶನ್ ಮಾತಾಡಿದ್ದು ಇಷ್ಟ ಆಯಿತು ಅಂತ ಹೇಳೋದನ್ನು ಗೌರವದಿಂದ ಹೇಳ್ತೀವಿ. ಪ್ರೌಡ್ ಫೀಲಲ್ಲಿ ಹೇಳುವಾಗ ಐ ರಿಯಲಿ ಅಪ್ರಿಷಿಯೇಟ್ ಯು. ಐ ರಿಯಲಿ ಅಪ್ರಿಸಿಯೇಟ್ ಯು. ನಿಜವಾಗಿಯೂ ನಾನು ನಿನ್ನನ್ನು ಮೆಚ್ಚಿದ್ದೇನೆ ಅನ್ನೋದನ್ನು ಐ ರಿಯಲಿ ಅಪ್ರಿಷಿಯೇಟ್ ಯು. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ. ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅನ್ನೋದನ್ನು ವೇರ್ ಈಸ್ ಈ ಗೋಯಿಂಗ್. ವೇರ್ ಈಸ್ ಈ ಗೋಯಿಂಗ್.
ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅನ್ನೋದನ್ನು ವೇರ್ ಈಸ್ ಈ ಗೋಯಿಂಗ್, ವೇರ್ ಈಸ್ ಈ ಗೋಯಿಂಗ್. ಇದು ತುಂಬ ಸುಲಭವಾದ ಪ್ರಶ್ನೆ. ನಾವು ಮನೇಲಿ ಎಲ್ರಿಗೂ ಕೇಳ್ತಿದ್ವಿ, ಎಲ್ಲಿಗೆ ಹೋಗ್ತಿದ್ದಾನೆ ಅವನು, ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಅಥವಾ ಎಲ್ಲಿಂದ ಬರ್ತಿದ್ದಾರೆ, ಎಲ್ಲಿಂದ ಹೋಗ್ತಿದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ. ಅದನ್ನು ಕಾಮನಾಗಿ ಕೇಳ್ತೀವಿ. ಯಾರಾದರೂ ಒಬ್ಬರು ಮನೆಯಿಂದ ಹೊರಟರು ಅಂದರೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲದೇ ಆ ಪ್ರಶ್ನೆ ಬಂದುಬಿಟ್ಟಿರುತ್ತೆ. ಅದನ್ನು ಇಂಗ್ಲೀಷಲ್ಲಿ ವೇರ್ ಈಸ್ ಈ ಗೋಯಿಂಗ್, ವೇರ್ ಈಸ್ ಈ ಗೋಯಿಂಗ್, ಅವನು ಎಲ್ಲಿಗೆ ಹೋಗುತ್ತಿದ್ದಾನೆ ಅನ್ನೋದನ್ನು ವೇರ್ ಈಸ್ ಈ ಗೋಯಿಂಗ್ ಅಂತ ಕರಿತೀವಿ ಅಥವಾ ಹೇಳ್ತೀವಿ, ಕ್ವಶನ್ ಮಾಡ್ತೀವಿ ಇನ್ನೊಬ್ಬರಿಗೆ. ಹಾಗೆ ನಮ್ಮ ಮುಂದಿನ ಸೆಂಟೆನ್ಸ್ ಹೀಗಿದೆ. ಹೋಪ್ ನೀವೆಲ್ಲರೂ ಈ ವಿಡಿಯೋನ ಇಷ್ಟಪಡ್ತೀರಾ, ಲೈಕ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮುಂದಿನ ವಿಡಿಯೋ ಮತ್ತೆ ಬರುತ್ತೆ, ಹಾಕ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನನಗೂ ಖುಷಿ ಕೂಡ ಆಗುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ. ಥ್ಯಾಂಕ್ ಯು ಫ್ರೆಂಡ್ಸ್.